ಅದಕ್ಕೆ ಯಾರಿಗೆ ವೆಯ್ಟ್ ಮಾಡ್ತಿದ್ದೀರಾ? ಅರ್ಜುನ್ ಸರ್ ಕಾಯ್ತಾ ಇದ್ದೀನಿ ಭಾವ. ಯಾಕೆ? ಇನ್ಯಾಕೆ? ಜಗಳ ಮಾಡಕ್ಕೆ. ಏನ್ ದುರ್ಗುಟ್ಕೊಂಡು ನೋಡ್ತೀಯಾ? ಅವಳು ಹೇಳು, ಅವಳು ದುರ್ಗುಟ್ಕೊಂಡು ನೋಡಿದ್ರೆ ಇಲ್ಲಿ ಯಾರು ಸುಟ್ಟೋಗಲ್ಲ ಅಂತ. ಭಾವ, ಅಜ್ಜಿಗೆ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಅಂತ ಹೇಳಿ. ದುರಾಂಕಾರ ಅನ್ನೋದು ತಲೆ ತುಂಬಾ ತುಂಬಿಕೊಂಡಿದೆ, ಅದಕ್ಕೆ ತಾಳಿನ ಕಳ್ಕೊಂಡಿರೋದು. ಅಜ್ಜಿ, ಅದಕ್ಕೆ ಏನ್ ಬೇಕು ಬೇಕು ಅಂತ ಕಳ್ಕೊಂಡಿದಾರಾ? ಯಾಕೆ ಈ ರೀತಿ ಅವ್ರಿಗೆ ಟಾಂಟ್ ಮಾಡ್ತಿದ್ದೀರಾ? ಹೌದಪ್ಪ, ಇವಳೆಲ್ಲಾನು ಬೇಡ ಬೇಡ ಅಂತಾನೆ ಮಾಡೋದು. ಅಜ್ಜಿ. ಭಾವ, ಅಜ್ಜಿ ನನಗೆ ಚುಚ್ಚು ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರೆಷ್ಟಾದ್ರೂ ಚುಚ್ಚು ಮಾತಾಡ್ಲಿ, ನಾನೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸರಿ, ಅದಕ್ಕೆ ನಮ್ಮೆಲ್ಲರದು ಊಟ ಆಗಿದೆ, ನಿಮ್ಮೊಬ್ರದೇ ಬಾಕಿ ಇರೋದು. ಬನ್ನಿ ಊಟ ಮಾಡಿ. ಇಲ್ಲ, ಅರ್ಜುನ್ ಸರ್ ಬರ್ಲಿ, ಅವ್ರು ಬಂದ್ ನನಗ್ ತಾಳಿ ಕಟ್ಟದ್ಮೇಲೆನೆ ಊಟ ಮಾಡೋದು. ಅವನ್ ಎಷ್ಟೊತ್ತಿಗೆ ಬರ್ತಾನೋ ಏನೋ. ಅದಕ್ಕೆ ಎಷ್ಟೊತ್ತಾದ್ರೂ ಆಗ್ಲಿ, ನಾನು ಅವ್ರಿಗೆ ಕಾಯ್ತೀನಿ. ಬಾಬಾ ನೋಡ್ದೇನ ಪ್ರತಾಪ, ಗಂಡನ್ ಮೇಲೆ ಎಷ್ಟು ಪ್ರೀತಿ, ಆದ್ರೂ ಬಿಟ್ಟೋಗಕ್ಕೆ ರೆಡಿ ಆಗಿದ್ದಾಳೆ. ಅಪ್ಪ ಹೋಗ್ಲಿ ಬಿಡಮ್ಮ. ಏನೋ ಪಾಪ? ಮನೇಲಿರೋರೆಲ್ಲ ಇವಳಿಗೆ ಮಾತ್ರ ಪಾಪ ಅನ್ನಿ, ನನ್ನ ಮೊಮ್ಮಗ ಪಾಪ ಅನ್ಸಲ್ವಾ ನಿಮ್ಗೆ? ಭಾವ, ಅರ್ಜುನ್ ಸರ್ ಫೋನ್ ಮಾಡಿ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರಂತ ಒಂಚೂರು ಕೇಳಿ. ಏಯ್, ನೀನ್ ಫೋನ್ ಮಾಡ್ಬೇಡ ಕಣೋ. ಯಾಕಜ್ಜಿ ಅವ್ರನ್ನ ತಡಿತಾ ಇದ್ದೀರಾ? ಯಾಕೆಂದ್ರೆ ಅವ್ನ್ ನಿನ್ ಗಂಡ, ಅವನ್ ಕೈಲಿ ತಾಳಿ ಕಟ್ಟಿಸ್ಕೋಬೇಕು ಅಂತ ನೀನ್ ತಾನೇ ಕಾಯ್ತಿರೋದು. ಬೇಕಾದ್ರೆ ಮಾಡು, ಇಲ್ಲ ಅಂದ್ರೆ ಬಿಡು. ಯಾಕೆ ಮನ್ಸು ಒಪ್ತಿಲ್ವಾ? ಓಹೋ, ನೀನ್ ದುರಾಂಕರ ಅಡ್ಡ ಬರ್ತಿದ್ಯಾ? ಹೋಗ್ಲಿ ಬಿಡಮ್ಮ. ಏಯ್, ನೀನ್ ಬಾಯಿ ಮುಚ್ಕೊಂಡ್ ಸುಮ್ನಿರ.